ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲ್ಫುಲ್ ಗೀತು. ಇವತ್ತು ನಾನು ನನ್ನ ಮಗ ಇಬ್ರು RCB ಟಿ ಶರ್ಟ್ ಹಾಕೊಂಡಿದೀವಿ RCB ಮ್ಯಾಚ್ ನೋಡಕ್ಕೆ. ಸೊ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು, ಮೆಮೊರಿ ಇರುತ್ತೆ ನನ್ನ ಮಗನ್ಗೂ ಅಂತ. ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದಾಗ ವಿಡಿಯೋ ಹಾಗೆ ಇರುತ್ತೆ ಆ್ಯಂಡ್ ನನ್ನ ಮಗನು ಯಾವಾಗ ಬೇಕಾದ್ರೂ ನೋಡ್ಬೋದು. ನನ್ನ ಫೋನಲ್ಲಿ ಡಿಲೀಟ್ ಆದರೂ ಯೂಟ್ಯೂಬಲ್ಲಿ ಇರುತ್ತೆ. ಸೊ ಯಾರ್ಯಾರೆಲ್ಲ RCBಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಹೋಗಿ ಮ್ಯಾಚ್ ನೋಡಿ ಎಲ್ಲ RCBಗೆ ಸಪೋರ್ಟ್ ಮಾಡೋಣ. RCB RCB ಅಂತ ಚಿಯರ್ ಮಾಡೋಣ. ಬನ್ನಿ, ನನ್ನ ಮಗ ಕೆಳಗಡೆ ಏನ್ ಮಾಡ್ತಿದ್ದಾನೆ ನೋಡೋಣ. RCB ಮ್ಯಾಚ್ ನೋಡ್ತಾ ಇದೀಯಾ? RCB ಏನ್ ಮಾಡ್ತಾ ಇದ್ದೀರಾ? ಕ್ಲಾಪ್ ಕ್ಲಾಪ್ ಮಾಡಿ. ಯಾರು RCB RCB. ವಾವ್, ಅಲ್ಲಿ 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 6-6. ವಾವ್, ಚಿನ್ನು RCB ಟಾಸ್ ಗೆದ್ರಾ? ಓಹೋ, ವಿರಾಟ್. RCB ಮಾಡಿ. ಯಾರಿಗೆ ಎಲ್ಲೋದು ಈ ಸರಿ? RCB 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 RCB. ಅಯ್ಯಯ್ಯ ಸಾರ್, ಬಂತು 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 2 ವಿಕೆಟ್ಸ್ ಆಯ್ತು. 30ಗೆ 2 ವಿಕೆಟ್ಸ್ ಆಯ್ತು. ಚಿನ್ನು 30ಗೆ 2 ವಿಕೆಟ್ಸ್ ಆಯ್ತು. RCB RCB. Two wickets. 30ಗೆ 2 wickets. ನಿಂಗೆ ಯಾರು ತಂದ್ಕೊಟ್ಟಿದ್ದು? ನಾನು ನೀನು. ಮಮ್ಮ ತಂದ್ರ? ಮಮ್ಮ ನೀನು ಇವತ್ತು ಸೇಮ್ ಸೇಮ್ RCB. RCB RCB RCB. RCB RCB RCB. ಆಫ್ ಮಾಡಬಾರ್ದು. ಸೂರ್ಯ ಚೇಂಜ್ ಮಾಡಬೇಡ. ವಾಟ್ ಇಸ್ ದಿಸ್ ಸೂರ್ಯ? ಮ್ಯಾಚ್ ನೋಡೋದ್ ಬೇಡ.
ಗನ್ ಕೊಡಿ, ಸೂರ್ಯಂದು ಗನ್ ಕೊಡಿ. ಇಲ್ಲಿ. ತಗೋ ಶೂಟ್ ಮಾಡು. ನನ್ನ ಮಗ ಯಾಕೋ ತುಂಬ ಅಳ್ತಾ ಇದ್ದ. ಸೊ ನಮ್ಮಮ್ಮ ಕೈಲಿ ಕೊಟ್ಟು, ನನಗೂ ಫುಲ್ ದಾಹ ಆಗ್ತಿತ್ತು, ಬೋರ್ ಆಗ್ತಿತ್ತು. ಸೊ ಪೆಪ್ಸಿ ಕುಡ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೀನಿ. ಸೂರ್ಯ ಇನ್ನೊಂದು ವಿಕೆಟ್. ನಂಗೆ ಆ್ಯಕ್ಚುಲಿ ಕಂಪ್ಲೀಟಾಗಿ ಮ್ಯಾಚ್ನ ಕುತ್ಕೊಂಡು ನೋಡೋಕ್ಕಾಗಿಲ್ಲ. ನನ್ನ ಮಗ ಅಳ್ತಾ ಇದ್ದ, ಅವನ್ನ ನೋಡಬೇಕಿತ್ತು, ಓಡಾಡಿಸ್ಬೇಕಿತ್ತು. ಸೊ ನನಗೆ ಯಾವಾಗ ವಿಕೆಟ್ ಆಯಿತು ಅಂತಲೇ ಗೊತ್ತಿಲ್ಲ. ನೆಕ್ಸ್ಟ್ ನಮ್ಮ ಅಣ್ಣನ ಕೇಳಿದೆ, 4 ವಿಕೆಟ್ ಆಯಿತಾ? ಆ್ಯಂಡ್ ಇವಾಗ ನಾನು RCB ಫ್ಯಾನ್ ಅಷ್ಟೇ ಅಲ್ಲ, ನನ್ನ ಮಗನ ಫ್ಯಾನ್ ಕೂಡ. ಅಮ್ಮ ಆದಮೇಲೆ ಅವ್ನ ಡ್ಯೂಟೀಸು ಮಾಡಬೇಕಲ್ಲ. ಸೊ ಹಾಗೆ ಅವನಿಗೆ ಊಟ ಮಾಡಿಸ್ಕೊಂಡು ರನ್ನಿಂಗ್ ಕಮೆಂಟ್ರಿ ಕೇಳ್ತಾ ಇದ್ದೆ. ವಿಕೆಟ್ ಬಿತ್ತ, ಎಷ್ಟು ಓವರ್ ಆಯಿತು, ಎಷ್ಟು ರನ್ ಆಯಿತು ಅಂತ ಕೇಳ್ಕೊಂಡು ಹಂಗೆ ಊಟ ಮಾಡಿಸ್ದೆ. ಇವನು ಇವಾಗ ಇದೊಂದು ಕಲ್ತ್ಬಿಟ್ಟಿದ್ದಾನೆ, ಹೊರಗಡೆ ಕೂತ್ಕೊಂಡು ಊಟ ಮಾಡೋದು. ಗೇಟ್ ತೆಗೆದು ಅವನ್ನ ಟ್ರಾಲಿಲಿ ಕೂರಿಸಿದ್ರೆ ಆರಾಮಾಗಿ ಊಟ ಮಾಡ್ಕೊತಾನೆ. ಹಿಂಸೆ ಮಾಡೋದೇನಿಲ್ಲ. ವೆಹಿಕಲ್ಸ್ ಓಡಾಡ್ತಾ ಇರುತ್ತಲ್ಲ, ನೋಡ್ಕೊಂಡು ಊಟ ಮಾಡ್ಕೊತಾನೆ. ಸೊ ಬೇಗ ಊಟ ಮಾಡಿಸ್ಬಿಟ್ಟು ಮ್ಯಾಚ್ ನೋಡೋಕ್ಕೆ ಅಂತ ಹೋಗಬೇಕಿತ್ತು. ಅಷ್ಟರಲ್ಲಿ ಅಲ್ಲೇ ನೇಬರ್ಸ್ ಬಂದರು. ಮಾತಾಡಿಕೊಂಡು ಅವ್ರ ಜೊತೆ ಮ್ಯಾಚ್ ನೋಡ್ತಾಯಿದ್ದೀರಾ, ಯಾರು ಗೆಲ್ತಾರೆ ಅಂತೆಲ್ಲ. ಎಲ್ರಿಗೂ RCB ಗೆಲ್ತಾರೆ ಅಂತಲೇ ಇತ್ತು. ಮಾತಾಡ್ಕೊಂಡು ಅವನಿಗೆ ಊಟ ಮಾಡಿಸಿ ಆಮೇಲೆ ಮ್ಯಾಚ್ ನೋಡೋಕ್ಕೆ ಅಂತ ಒಳಗಡೆ ಬಂದೆ. ಸದ್ಯ ಏನು ಹಠ ಮಾಡಲಿಲ್ಲ ಇವತ್ತು ಊಟ ಮಾಡೋಕ್ಕೆ. ಬೇಗ ಊಟ ಮಾಡಿಕೊಂಡ. ಮ್ಯಾಚ್ ನೋಡೋಕ್ಕೆ ಇದೊಂದಕ್ಕೆ ತೊಂದರೆ ಕೊಡಲಿಲ್ಲ, ಮಿಕ್ಕಿದೆಲ್ಲ ತೊಂದರೆ ಕೊಟ್ಟ. ಅಳೋದು, ಕಿರ್ಚೋದು ಎಲ್ಲ ಮಾಡ್ದ. RCB ಜರ್ಸಿ ಬಿಚ್ಚಾಕ್ದ. ಅವನಿಗೆ ಶೆಕೆ ಆಗ್ತಿರ್ಬೋದು ಅಂತ ಅದು ಬಿಚ್ಚಿ ಅವನಿಗೆ ಚೇಂಜ್ ಮಾಡಿದೆ ಡ್ರೆಸ್ಸು. ಸಿಂಗಲ್ ಲೇಯರ್ಡ್ ಕಾಟನ್ ಕ್ಲಾತ್ ಹಾಕಿ ಊಟ ಮಾಡಿಸಿ ಮಲಗಿಸ್ಬಿಡೋಣ ಅಂತ ಬೇಗ ಊಟ ಮಾಡಿಸ್ತಾ ಇದ್ದೀನಿ. ಅವನು ನನ್ನ ಜೊತೆ ಕೂತ್ಕೊಂಡು ಮ್ಯಾಚ್ ನೋಡ್ತಾನೆ. ಅವನ ಜೊತೆ ನೋಡೋ ಫಸ್ಟ್ RCB ಮ್ಯಾಚ್ ಅಂದ್ಕೊಂಡೆ. ಇಲ್ಲ, ಅವನಿಗೆ ಆಗ್ತಾ ಇರಲಿಲ್ಲ. ಅವನು ಸಂಜೆ ನಿದ್ದೆ ಮಾಡ್ತಾಯಿದ್ದವನ್ನ ಎಬ್ಬಿಸ್ಬಿಟ್ವಿ ಆ್ಯಕ್ಚುಲಿ ಮ್ಯಾಚ್ ಸ್ಟಾರ್ಟ್ ಆಯಿತು ಅಂತ. ಹಾಗಾಗಿ ಅವ್ನು ಸ್ವಲ್ಪ ಚಂಡಿ ಹಿಡ್ಕೊಂಬಿಟ್ಟಿದ್ರು. ಬಟ್ ಇಟ್ಸ್ ಓಕೆ. ಸ್ವಲ್ಪ ಹೊತ್ತು ನೋಡ್ದ, ಸ್ವಲ್ಪ ಹೊತ್ತು ಆಟ ಆಡ್ದ. ಆಮೇಲೆ RCB ಜರ್ಸಿ ಎಲ್ಲ ಚೇಂಜ್ ಮಾಡಿ ಕಾಟನ್ ಬಟ್ಟೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಊಟ ಮಾಡಿಕೊಂಡು ನೀರೆಲ್ಲ ಕುಡಿದು ಆಟ ಆಡ್ತಾಯಿದ್ರು. ಪರವಾಗಿಲ್ಲ, ಇವತ್ತೇನು ಛೇಡಿಸ್ಲಿಲ್ಲ. ಬೇಗ ಊಟನೂ ಮಾಡಿಕೊಂಡ್ರು. ನಾಯಿ ಎಲ್ಲ ಓಡಾಡ್ತಿತ್ತಲ್ಲ ಅಲ್ಲಿ, ವೆಹಿಕಲ್ಸು ಮತ್ತು ಡಾಗ್ಸು ಇದೆಲ್ಲ ಓಡಾಡೋದು ನೋಡಿಕೊಂಡು ನೇಬರ್ಸ್ ಹತ್ರ ಮಾತಾಡ್ಕೊಂಡು ಊಟ ಮಾಡ್ತಾರೆ ಅಲ್ಲಿ ಕೂತ್ಕೊಂಡ್ರೆ. ಅದಕ್ಕೆ ಅಲ್ಲೇ ಕೂರಿಸ್ಕೊತೀನಿ ಇವಾಗ. ಸೂರ್ಯ ನೋಡಿ, ನಿಂಗೆ ಊಟ ಮಾಡಿಸಿ ಬರೋ ಅಷ್ಟರಲ್ಲಿ 6 ವಿಕೆಟ್ ಆಗಿದೆ. 117ಗೆ 6 ವಿಕೆಟ್ಸು. ಸೂರ್ಯ ಇನ್ನೊಂದು ವಿಕೆಟ್ ಆಯ್ತು. ಅವರೇ ಬಂದು ಕಾಲ್ ಮಾಡ್ತಾರೆ. ಇನ್ನೊಂದು ವಿಕೆಟ್ ಆಯ್ತು. ಓವರ್ 18.4 ಆಗಿದೆ. 143ಗೆ 7 ವಿಕೆಟ್ಸ್. ಮ್ಯಾಚ್ ನೋಡ್ಬೇಕಾದ್ರೆ ಆಬ್ವಿಯಸ್ಸಾಗಿ ಏನಾದರೂ ತಿನ್ಬೇಕು ಅನ್ಸುತ್ತಲ್ವಾ. ಸೊ ಪಿಜ್ಜಾ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡು ಪಿಜ್ಜಾ ಆರ್ಡರ್ ಮಾಡಿಕೊಂಡು ಪಿಜ್ಜಾ ತಿಂದ್ವಿ ಎಲ್ಲರೂ. ಆ್ಯಕ್ಚುಲಿ ಇವತ್ತು ಏನೋ ಗೊತ್ತಿಲ್ಲ, ಅವರು ಮ್ಯಾಚ್ ನೋಡೋದ್ರಲ್ಲಿ ಬ್ಯುಸಿ ಇದ್ರೇನೋ ಚೆನ್ನಾಗೇ ಮಾಡಿರಲಿಲ್ಲ. ನಾವು ಆರ್ಡರ್ ಮಾಡಿದ್ದೊಂದು, ಬಂದಿದ್ದೊಂದು. ಕಂಪ್ಲೇಂಟ್ ಕೂಡ ರೇಸ್ ಮಾಡಿದೆ. ಬಟ್ ಇಟ್ಸ್ ಓಕೆ, RCB ಫ್ಯಾನ್ಸ್ ಇರ್ಬೋದು ಅಂತ ಇವತ್ತು ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. $155 ಹೊಡೆದ್ರಾ? ಆ್ಯಂಡ್ RCB ಮ್ಯಾಚು ಶುರುವಾಗೋಕ್ಕಿಂತ ಮುಂಚೆ ಒಂದು ಶೋ ಇತ್ತಲ್ಲ, ಒಂದು ಪರ್ಫಾರ್ಮೆನ್ಸು.
ಒಬ್ಬರು ಸಿಂಗರು ಹಾಡು ಹೇಳಿದ್ದು, ಮತ್ತು ಡ್ರೋನ್ ಶೋನೂ ಏನೋ ಇತ್ತು, ಅದ್ರ ಹೆಸರು ಗೊತ್ತಿಲ್ಲ ನನಗೂ, ಡ್ರೋನ್ ಶೋ ಅಂತ ಅಂದ್ಕೊತೀನಿ. ಮೆಸ್ಮರೈಸಿಂಗ್ ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರು. ಬಾಲ್ಸು 47 ರನ್ಸಾ? 53 ಬಾಲ್ಸ್ಗೆ 47 ರನ್ಸ್ ಬೇಕು. ಇನ್ನು 42 ಬಾಲ್ಸ್ಗೆ 30 ರನ್ಸು. ಆರಾಮಾಗಿ ಹೊಡಿತಾರೆ ಬಿಡು. 24 ಬಾಲ್ಸ್ಗೆ 11 ರನ್ಸ್ ಆರಾಮಾಗಿ ಹೊಡಿತಾರೆ. 10 ಬಾಲು ಸುಮ್ಮನೆ ಕುತ್ಕೊಂಡು ವೇಸ್ಟ್ ಮಾಡಿದ್ರು 10 ಬಾಲಲ್ಲಿ ಹೊಡೆದ್ಬಿಡ್ಬೋದು. ಇಲ್ಲ 2 6 ಹೊಡೆದ್ಬಿಟ್ರು ವಿನ್ನೆ. ನಿದ್ದೆ ಬರ್ತಾ ಇದೆ. 5 ನಿಮಿಷಕ್ಕೆ ಮುಗಿಸ್ತಾರ? ಹೊಡಿಯೋಕ್ಕೆ ರೆಡಿ ಆಗಿದ್ದೀಗ ಪಕ್ಕ. 14 ಬಾಲ್ಗೆ 5 ರನ್ಸ್ ಇದೆ, ರೆಡಿ ಆದ ವಿರಾಟ್ 6 ಹೊಡಿಯೋದೀಗ. ಇದ್ಬಿಟ್ನಾ ಪಾಪು. ಕೊಹ್ಲಿ 6ಗೆ ರೆಡಿ ಆದ. ಎಲ್ಲ ಸೆಲೆಬ್ರೇಷನ್ ರೆಡಿ ಆಗೋಣ. ಇಲ್ಲ ಹೊಡಿಲಿಲ್ಲ. 4 ಇನ್ನೊಂದೇ ರನ್ನು. 13 ಬಾಲ್ಸ್ 1 ರನ್. ಎಲ್ಲ ರೆಡಿ ಆದ್ರು ಸೆಲೆಬ್ರೇಷನ್ಗೆ. ಒನ್ ರನ್. 6 ವಿನ್ನು. ವಿನ್. ಅನುಷ್ಕಾ ಫುಲ್ ಸೆಲೆಬ್ರೇಷನ್. ಪಟಾಕಿ ಹೊಡಿತವ್ರೆ. ಹೋಗೋಣ ಆಚೆ. ಪಟಾಕಿ ಹೊಡಿತವ್ರ ಕಣೋ, ಬಾರ ಹೋಗೋಣ. ಓಕೆ, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನನ್ನ ಮಗ ಮಲ್ಕೊಬಿಟ್ಟಿದ್ದ, ಮತ್ತೆ ಎದ್ದ, ಮತ್ತೆ ಮಲಗಿಸ್ದೆ. ಇನ್ನು ಕೆಲವೊಂದು ವಿಜುವಲ್ಸ್ ಇತ್ತು, ಅದು ಕಾಪಿರೈಟ್ಸ್ ಆಯಿತು ಅಂತ ತೆಗೆದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.